ಓಕೆ. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ಹಗಲು ಇರಳು ಎಲ್ಲ ಸಮಯಗಳಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿಯೂ ಸಂರಕ್ಷಣೆಯಾಗಿಯೂ ಮಾರ್ಗದರ್ಶಕವಾಗಿಯೂ ಇರಲಿ. ಮೊದಲಿಗೆ ಗುರು ವೇದಾದ್ರಿ ಮಹರ್ಷಿ ಅವರನ್ನ ವಂದಿಸಿ, WCSC ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್, ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ನನಗೆ ಇಂದು ಈ ಚಿಂತನೆ ನಡೆಸಲು ಸಹಕರಿಸಿದ ವೆಂಕಟರಾಮನ್ ಸರ್, ನಾಗಲಕ್ಷ್ಮಿ ಮೇಡಮ್, ಕಿರಣೇಶ್ವರಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳು. ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ಪಲ್ಲವಿ ಮೇಡಮ್ ಅವರು ಅವರ ತಂಡದವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಇಂದಿನ ನನ್ನ ಈ ಚಿಂತನಾ ವಿಷಯವಾದ ಬಾಂಧವ್ಯ ಏನು ಅನ್ನೋದು ಕಡೆ ನೋಡೋಣ ಸ್ನೇಹಿತರೆ. ಮೊದಲಿಗೆ ಬಾಂಧವ್ಯ ಎಂದರೇನು ಎಂದು ನೋಡೋದಾದ್ರೆ, ಬಾಂಧವ್ಯಗಳ ಸಂಕೇತ ಎಂದರೆ ನಂಬಿಕೆ, ವಿಶ್ವಾಸ. ಈ ನಂಬಿಕೆ ವಿಶ್ವಾಸ ಇಲ್ಲವಾದ್ರೆ ಸಂಬಂಧ ಎನ್ನುವುದು ಹಗ್ಗ ಇಲ್ಲದ ಉಯ್ಯಾಲೆಯಂತೆ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಬಾಂಧವ್ಯವನ್ನ ಇಂಗ್ಲಿಷ್ ನಲ್ಲಿ ಅಟ್ಯಾಚ್ಮೆಂಟ್ ಅಂತಹ ಹೇಳ್ಬೋದು, ಹಾಗೆ ಬಂಧುತ್ವವನ್ನ ರಿಲೇಷನ್ ಅಂತ ಸಹ ಹೇಳ್ಬೋದು ಅಂತ ಹೇಳ್ತೀವಿ. ಬಾಂಧವ್ಯ ಎನ್ನುವುದು ಎಲ್ಲಾ ವ್ಯಕ್ತಿ ಜೀವನದಲ್ಲೂ ಪ್ರೀತಿ, ಸ್ನೇಹ, ನಂಬಿಕೆ, ವಿಶ್ವಾಸ ಇವೆಲ್ಲನ್ನ ಬಚ್ಚಿಟ್ಟಿರೋಕೆ ಆಗದೆ ಇರೋಂಥ ಬಾಂಧವ್ಯ ಇದು. ನಾವು ಎಂದಿಗೂ ಸಂಬಂಧಗಳ ಮೌಲ್ಯವನ್ನು ಕಳೆದುಕೊಳ್ಬಾರ್ದು ಸ್ನೇಹಿತರೆ. ಕಳೆದುಕೊಂಡ್ರೆ ಅಷ್ಟೇ ಅದರ ಮೌಲ್ಯ ಎಷ್ಟು ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ. ಆದ್ರಿಂದ ಎಲ್ಲರಿಗೂ ತಮ್ಮವರ ಜೊತೆ ಅತಿ ಹೆಚ್ಚು ಪ್ರೀತಿಯಿಂದ, ನಂಬಿಕೆ ಮತ್ತು ವಿಶ್ವಾಸದಿಂದ ತಮ್ಮ ಜೀವನವನ್ನ ಸಾಗಿಸ್ಬೇಕು ಎಂದು ತಿಳಿಸಲು ನಾನು ಇಚ್ಛಿಸ್ತೇನೆ. ಹೀಗೆ ನೋಡೋದಾದ್ರೆ ಕೆಲವರು ಬಾಂಧವ್ಯದ ಬಗ್ಗೆ ಅವರ ಉಲ್ಲೇಖಗಳನ್ನು ತಿಳಿಸಿದ್ದಾರೆ. ಮೊದಲಿಗೆ ಪ್ರಭಾ ಕುಲಕರ್ಣಿಯನ್ನವರು ಈ ರೀತಿಯಾಗಿ ಹೇಳ್ತಾರೆ, ತವರಿಗೆ ಶೃಂಗಾರ ಸಹೋದರಿ, ತಂಗಿಗೆ ಬಂಗಾರ ಸಹೋದರ, ತ್ಯಾಗದಲ್ಲಿ ತಾಯಿಯಾಗುವಳು ಸಹೋದರಿ, ಬಾಂಧವ್ಯದಲ್ಲಿ ಕರ್ಣನಾಗುವನು ಸಹೋದರ ಅಂತ ಹೇಳ್ತಾರೆ. ಹಾಗೆ ಮತ್ತೊಬ್ಬ ರಾಜು ಅಗದ ಅನ್ನೋರು ಬಾಂಧವ್ಯ ಬಂಧನದಲ್ಲಿರಬಾರದು, ಬಾಂಧವ್ಯವನ್ನ ಬಚ್ಚಿಟ್ಟುಕೊಂಡು ಯಾವತ್ತೂ ಬೆಳೆಸಬಾರದು, ಅದರ ಪರಿಣಾಮ ಕೈ ಇರುತ್ತೆ ಅಂತ ಹೇಳ್ತಾರೆ. ಬಾಂಧವ್ಯ ಆಗಸದಲ್ಲಿ ಹಾರಾಡೋ ಅಕ್ಕಿಯಂತಿರಬೇಕು, ಪರಿಶುದ್ಧವಾಗಿರ್ಬೇಕು, ಆವಾಗ್ಲೇ ಆ ಬಾಂಧವ್ಯಕ್ಕೆ ಬೆಲೆ ಸಿಗುವುದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬಂದು ಹೋಗೋ ಸಂಬಂಧಗಳು ಅನೇಕ ರೀತಿಯಲ್ಲಿ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ಯಾವುದೇ ಸಂಬಂಧ ಆಗ್ಬೋದು, ಜೀವನದಿಂದ ಜಾರಿ ಹೋಗೋಕ್ಕಿಂತ ಮುನ್ನವೇ ನಾವು ಅದನ್ನ ಕಾಪಾಡ್ಕೋಬೇಕು. ಮನೆಯಲ್ಲಿ ಹಿರಿಯರ ಜೊತೆ ಇರುವ ಬಾಂಧವ್ಯ ಮಧುರವಾದದ್ದು, ಅದನ್ನು ಸದಾ ನಾವು ಉಳಿಸಿಕೊಳ್ಳುವಂತೆ ಮಾಡಬೇಕು ಸ್ನೇಹಿತರೆ. ಇನ್ನೂ ಕೆಲವು ಸಂಬಂಧಗಳು ಹೇಗಿರುತ್ತೆ ಅಂದ್ರೆ, ಅವರು ನಮ್ಗೆ ಎಷ್ಟೇ ಪ್ರೀತಿ ಕೊಟ್ರು ನಮ್ಗೆ ಅವ್ರ ಮೇಲೆ ಪ್ರೀತಿ ಉಂಟಾಗಲ್ಲ. ಹಾಗೂ ಕೆಲವರಿಗೆ ನಾವೆಷ್ಟು ಪ್ರೀತಿ ಕೊಟ್ರು ಅವ್ರಿಗೆ ನಮ್ಮ ಮೇಲೆ ನಮ್ಮ ಪ್ರೀತಿ ಮಾಡೋದು ಅರ್ಥವೇ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಎಷ್ಟೇ ಪ್ರೀತಿ ಮಾಡಿದ್ರು, ಎಷ್ಟೇ ನಂಬಿಕೆ ವಿಶ್ವಾಸದಿಂದ ಇದ್ರು ಬೇರೆಯವರನ್ನ ಮಾತು ಕೇಳಿ ಮೂರ್ಖರಾಗ್ತಾರೆ, ತಮ್ಮ ಸಂಬಂಧಗಳ ಜೊತೆ ಬಿರುಕನ್ನುಂಟು ಮಾಡ್ಕೊಳ್ತಾರೆ. ಇವೆಲ್ಲ ಒಂದು ತರದ ಜೀವನದ ಹಾವು ಏಣಿ ಆಟ ಇದ್ದ ಹಾಗೆ ಅಲ್ವೇ ಸ್ನೇಹಿತರೆ. ಉತ್ತಮವಾದ ಸಂಬಂಧಗಳು ಎಂದೆಂದಿಗೂ ಶ್ರೇಷ್ಠ. ಅದನ್ನ ಕಳೆದುಕೊಂಡವರಿಗಷ್ಟೇ ಅದರ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ಸಂಬಂಧಗಳನ್ನ ಮುರಿಯುವ ಮುನ್ನ ತಪ್ಪನ್ನ ಅರಿತು ನಾವು ಅದನ್ನ ಸರಿ ಮಾಡ್ಕೋಬೇಕು. ಮನುಷ್ಯ ಗುಣವಾಗಿರ್ಬೇಕು ಅದು. ಮತ್ತೆ ನಮ್ಮ ತನವನ್ನ ನಮ್ಮವರು ಯಾವಾಗಲೂ ಅತಿಯಾಗಿ ಪ್ರೀತಿಸ್ತಾರೆ, ಅದನ್ನ ನಾವು ಈ ಬಾಂಧವ್ಯದ ಮೂಲಕ ಉಳಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಬಾಂಧವ್ಯನ ವೇದಾದ್ರಿ ಮಹರ್ಷಿಯವರು ಅಭಿಪ್ರಾಯದಲ್ಲಿ ಈ ರೀತಿ ನಾವು ನೋಡ್ಬೋದು. ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಮಧ್ಯೆ ಬಾಂಧವ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕುಟುಂಬ ಸಮೃದ್ಧಿ ಹೊಂದುತ್ತಾ ಅದರ ಎಲ್ಲಾ ಸದಸ್ಯರು ತಮ್ಮ ಕರ್ತವ್ಯನ ತಿಳಿಸಿದ ತಾವೇ ನಿರ್ವಹಿಸ್ಕೊಂಡು ಮಾಡ್ಬೇಕು. ಇದನ್ನೇ ಬಾಂಧವ್ಯ ಅಂತ ಹೇಳ್ಬೋದು. ಇತರರಲ್ಲಿರುವಂತಹ ಕೊರತೆ ಏನಾದ್ರೂ ಇದ್ರೆ ನಮ್ಮಲ್ಲಿರುವಂತಹ ಒಳ್ಳೆ ಸ್ವಭಾವಗಳ ಮೂಲಕ ಅದನ್ನ ಆಗಾಗ್ಗೆ ಸರಿ ಮಾಡಿ ಅವರನ್ನ ನಮ್ಮ ಒಳ್ಳೆಯ ಸ್ವಭಾವಗಳು ಇನ್ನೂ ಬೆಳೆದು ಕೊರತೆ ಅರಿಯನ್ನ ಹೊಂದೋರನ್ನ ಆಧರಿಸ್ಬೇಕು. ಕುಟುಂಬದಲ್ಲಿ ನೆಮ್ಮದಿಯನ್ನ ಸಂರಕ್ಷಿಸಬೇಕು.
ಎಲ್ಲರ ಮಧ್ಯೆ ಬಾಂಧವ್ಯ ಆಗ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು ನೀಡಿರುವ 2 ನೀತಿ ಸಂಸ್ಕೃತಿಯಲ್ಲಿ ಹೀಗೆ ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ, ನೋವಿನಲ್ಲಿರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ ಎಂಬ ನೀತಿ ಸಂಸ್ಕೃತಿಯನ್ನ ನಾವು ಪಾಲಿಸಿದಲ್ಲಿ ನಮ್ಮ ಕುಟುಂಬ ಹಾಗೂ ಎಲ್ಲರ ಬಾಂಧವ್ಯ ಉತ್ತಮವಾಗಿರುತ್ತೆ ಅಂತ ಹೇಳಿ ನಾನು ಇಚ್ಛಿಸ್ತೇನೆ ಸ್ನೇಹಿತರೆ. ಹಾಗೆ ತಿರುಕುಳರ್ ಅವರ ಅಭಿಪ್ರಾಯದಂತೆ ಅವರು ಗೃಹಸ್ಥನೆಂಬುವನು ಒಬ್ಬ ಧರ್ಮಗುಣವುಳ್ಳ 3 ಸತ್ಪಥದಲ್ಲಿ ನಿಲ್ಲಲು ಸಹಕಾರಿಯಾಗಿಯನು ಅಂತ ಹೇಳ್ತಾರೆ. ಆ 3 ಯಾರು ಅಂತ ನೋಡೋದಾದ್ರೆ ತಾಯಿ ತಂದೆ, ಗಂಡ ಹೆಂಡತಿ, ಮಗ ಹಾಗೂ ಮಗಳು. ಈ 3 ಒಳ್ಳೆ ರೀತಿಯಲ್ಲಿ ತಮಗೆ ದುಃಖವಿಲ್ಲದೆ ಇತರರನ್ನು ದುಃಖಗಳನ್ನು ನೀಡದೆ ಬದುಕನ್ನ ಸಹಕಾರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಕುಟುಂಬದ ಯಜಮಾನಿ ಆದವರು ಇಂತಹ ಬಾಂಧವ್ಯವನ್ನು ಮುಂದುವರಿಸಬೇಕಾದ್ರೆ ಕುಟುಂಬದಲ್ಲಿ ಎಲ್ಲರೂ ಕೂಡಿ ಅವರವರ ಕರ್ತವ್ಯನ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಈಗ ನಾವು ವಿವಿಧ ರೀತಿ ಬಾಂಧವ್ಯದ ತಿಳಿಯತ್ತ ಸಾಗೋಣ ಸ್ನೇಹಿತರೆ. ಮೊದಲಿಗೆ ನೋಡೋದಾದ್ರೆ ತಾಯಿಯ ಬಾಂಧವ್ಯ. ನಮಗೆಲ್ಲ ತಿಳಿದಂತೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತಾಯಿಯೇ ಜಗಜ್ಜನನಿ. ತಾಯಿಯನ್ನು ಹಾಗೂ ಅವಳ ಬಾಂಧವ್ಯವನ್ನು ವರ್ಣಿಸಲೇ ಅಸಾಧ್ಯ ಅಂತ ಹೇಳ್ತೀವಿ. ಕುರುಳ್ರವರು ಹೀಗೆ ಹೇಳ್ತಾರೆ, ಎತ್ತ ಹೊತ್ತಿಗಿಂತ ಹೆಚ್ಚಾಗಿ ನಲಿವಳು ತನ್ನ ಮಗನ ಜನಪ್ರಾಜ್ಞನೆಂಬುದನ್ನ ಕೇಳ್ದ ತಾಯಿ. ಅಂದ್ರೆ ಯಾರಾದರೂ ಮಗನನ್ನ ಹಾಡಿ ಹೊಗಳಿ ಅವನು ಒಳ್ಳೆ ಇದು ಅಂತ ಹೇಳಿದ್ರೆ ಆ ತಾಯಿ ನಲಿಯಷ್ಟು ಸಂತೋಷ ಪಡುವಷ್ಟು ಬೇರೆ ಯಾರು ಮಾಡಾಗೋದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಾವು ನಮ್ಮ ಸದ್ಗುಣಗಳಿಂದ ಬದುಕಬೇಕೆಂಬುದೇ ಆ ತಾಯಿಗೆ ನಾವು ಎಲ್ಲ ಮಾಡುವಂತ ಆದ್ಯ ಕರ್ತವ್ಯ ಆಗುತ್ತೆ. ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು ನಮ್ಮ ಧ್ಯಾನ ನಡೆಸುವ ಮೊದಲು ನಮಗೆ ತಾಯಿಗೆ ವಂದನೆಗಳು ಎಂದು ಹೇಳಿ ತಾಯಿಯನ್ನ ನೆನೆದು ಅವರಿಗೆ ನಮಸ್ಕರಿಸುವ ರೀತಿಯನ್ನು ಸಹ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾನ್ ಬೌಲ್ಬಿ ಇವರೊಬ್ಬ ಮನಃಶಾಸ್ತ್ರಜ್ಞ ಮತ್ತು ಮನೋವಿಶ್ಲೇಷಕ. ಇವರು ತಾಯಿ ಮತ್ತು ಮಗುವನ್ನ ನಡುವಿನ ಬಾಂಧವ್ಯ ಎಲ್ಲಕ್ಕಿಂತ ಪ್ರಬಲವಾಗಿದೆ, ಅಂದ್ರೆ ಗಟ್ಟಿಯಾಗಿರುವಂಥದ್ದು ಅನ್ನೋದನ್ನ ಅಭಿಪ್ರಾಯನ ಅವರು ತುಂಬಾ ಗಟ್ಟಿಯಾಗಿ ಸಮರ್ಥಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಜಾನ್ ಬೌಲ್ಬಿ ಅವರು 4 ಬಗೆಯ ಬಾಂಧವ್ಯದ ಶೈಲಿಗಳನ್ನ ಗುರುತಿಸ್ತಾ ಇದ್ದಾರೆ. ಅವರ ಪ್ರಕಾರ ಯಾವೆಂದ್ರೆ ಸುರಕ್ಷಿತ ಅಂದ್ರೆ ಸೆಕ್ಯೂರ್, ಆತಂಕ, ದ್ವಂದ್ವಾರ್ಥ ಅಂದ್ರೆ ಆಂಕ್ಷಿಯಸ್, ಆಂಬಿವಿಲೆಂಟ್, ಅಸ್ತವ್ಯಸ್ತಗೊಂಡ, ಡಿಸಾರ್ಗನೈಸ್ಡ್, ತಪ್ಪಿಸುವ ಅಂದ್ರೆ ಅವಾಯ್ಡೆಂಟ್. ಈ 4 ರೀತಿಯ ಶೈಲಿಗಳನ್ನ ಬಾಂಧವ್ಯದ ಶೈಲಿಗಳನ್ನ ಇವರು ಗುರುತಿಸ್ಕೊಂಡಿದ್ದಾರೆ. ಮುಂದೆ ನೋಡೋದಾದ್ರೆ ತಂದೆ ಮಗನ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಕಿರಣ್ ರಾಜ್ ಜೋಶಿ ಅವರು ಅಪ್ಪನನ್ನ ಈ ರೀತಿಯಾಗಿ ವರ್ಣಿಸ್ತಾರೆ. ಕರಗದಷ್ಟು ಪ್ರೀತಿ ಅನ್ನೋ ಆಸ್ತಿ ಕೊಟ್ಟ ಸಾಹುಕಾರ ಅಪ್ಪ, ಮಡದಿ ಮಕ್ಕಳ ಮನಸ್ಸು ಗೆದ್ದ ಮನೆ ವಾರಸುದಾರ ಅಪ್ಪ, ಎಲ್ಲರ ಕಷ್ಟ ಸುಖದಲ್ಲಿ ಆಗುವ ಪಾಲುದಾರ ಅಪ್ಪ, ಮಕ್ಕಳ ಖುಷಿಯಲ್ಲಿ ತನ್ನ ನೋವ ಮರೆಯೋ ಸಾಹುಕಾರ ಅಪ್ಪ, ತಪ್ಪು ತಿದ್ದಿ ತಿಳಿಸಿ ಹೇಳೋ ಸಲಹೆಗಾರ ಅಂತ ಹೇಳ್ತಾರೆ ಸ್ನೇಹಿತರೆ ಅಪ್ಪನನ್ನ. ಹಾಗೆಯೇ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ತ್ಯಾಗ ಇವೆಲ್ಲಗಳ ಸಮಾನಾರ್ಥಕ ಪದ ಅಪ್ಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ತಂದೆ ಆದವನು ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ, ಕರುಣೆಯಿಂದ, ತ್ಯಾಗ ಇವೆಲ್ಲವನ್ನ ನಮಗೆ ಕೊಡ್ಲಿಕ್ಕೆ ಸಿದ್ಧವಾಗಿರ್ತಾರೆ. ತಂದೆ ಎನ್ನುವರು ತನ್ನ ದೈಹಿಕ ಆರೋಗ್ಯವನ್ನೂ ಸಹ ಪರಿಗಣಿಸದೆ ದುಡಿದು ನಮ್ಮನ್ನ ಉನ್ನತಿಗೊಳಿಸ್ತಾರೆ. ಮಗನು ತನ್ನ ತಂದೆಗೆ ಮಾಡ್ಬೇಕಾದಂತಹ ನೆರವು ಏನು ಆಗ್ಬೋದು ಅಂದ್ರೆ ಎಲ್ಲರೂ ಇವನ ತಂದೆ ಇವನ್ನ ಪಡೆಯಲು ಏನು ತಪ್ಪಗೆ ಏನು ಅಂದ್ರೆ ಎಲ್ಲರ ಬಾಯಲ್ಲೂ ಎಲ್ಲಾ ಜನರ ಬಾಯಲ್ಲೂ ಇಂಥ ಮಗನನ್ನ ಪಡೆಯಲು ಈ ತಂದೆ ಎಷ್ಟು ತಪ ಮಾಡಿದ್ಯಾನೋ ಎಂದು ಹೇಳುವಂತಿರ್ಬೇಕು ಅಂತ ಹೇಳ್ತಾರೆ. ಹಾಗೆಯೇ ತಾಯಿ ತಂದೆಯರನ್ನು ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳಬೇಕಾದ ಕರ್ತವ್ಯವು ನಮ್ಮೆಲ್ಲರದಾಗಿರಬೇಕು. ನಮ್ಮ ಗುರು ವೇದಾದ್ರಿ ಮಹರ್ಷಿಯವರ ಧ್ಯಾನದಲ್ಲಿ ನಮ್ಮ ತಂದೆಯವರನ್ನು ಸಹ ನೆನೆದು ಅವರಿಗೆ ನಮಸ್ಕರಿಸಬೇಕೆಂದು ಸಹ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದೆ ನೋಡೋದಾದ್ರೆ ಕುಟುಂಬದವರೊಡನೆ ಉತ್ತಮ ಬಾಂಧವ್ಯ. ಕುಟುಂಬದವರೇ ಯಾವ ತರ ಬಾಂಧವ್ಯ ಇಟ್ಕೋಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ಕುಟುಂಬ ಅಂದ್ರೆ ಏನು ಅಂತ ನೋಡೋದಾದ್ರೆ ಕುಟುಂಬ ಅಂದ್ರೆ ರಕ್ತ ಸಂಬಂಧ, ಹೊಂದಾಣಿಕೆ ಇರ್ಬೋದು ಅಥವಾ ಸಹವಾಸದಿಂದ ಒಟ್ಟಾಗಿರುವ ಒಂದು ಗುಂಪು ಅಂತ ಸಹ ಹೇಳ್ಬೋದು. ಇದನ್ನ ಕುಟುಂಬ ಸಮಾಜದ ಬಹುಮುಖ್ಯ ಅಂಗ. ನಮಗೆಲ್ಲ ತಿಳಿದಿರುವ ಹಾಗೆ ಕುಟುಂಬ ಅನ್ನೋದು ಒಂದು ಸಮಾಜದಲ್ಲಿ ಒಂದು ಮುಖ್ಯವಾದ ಅಂಗವಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ
ಮಕ್ಕಳು ಜನರೊಂದಿಗೆ ಬೆರೆತಾರೆ. ಸಾಮಾಜಿಕವಾಗಿ ಸಮರ್ಥರಾಗಲು ಅವರು ಎದ್ದು ನಿಂತ್ಕೊಳ್ಳಲು ಕುಟುಂಬ ಒಂದು ಅಗತ್ಯ ಸಂಸ್ಥೆಯಾಗಿ ಸಹ ಸಹಕಾರಿಯಾಗುತ್ತೆ. ಹಾಗಾಗಿ ಇಂತಹ ಪರಿವಾರ, ಕುಟುಂಬದವರೊಡನೆ ನಾವು ಒಳ್ಳೆ ಹಾಗೂ ಉತ್ತಮ ಸ್ನೇಹ ಬಾಂಧವ್ಯವನ್ನ ಇಟ್ಕೋಬೇಕು. ಅವ್ರ ಜೊಡನೆ ಒಳ್ಳೆ ಜೀವನ ನಡೆಸೋದು ಸಹ ಒಳ್ಳೆಯದು. ಇದು ನಮ್ಗೆ ಬಹಳ ಸಂತೋಷ ಸಹ ನೀಡುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು ಆರೈಕೆಯಲ್ಲಿ ಹತ್ತಿರದ ಬಂಧುಗಳನ್ನ ನೆನೆಸಿ ಹಾರೈಸಿ, ಹಾಗೆ ನಾವೆಲ್ಲ ಧ್ಯಾನದಲ್ಲಿ ಬೆರೆತ ನಾವು ನಮ್ಮೆಲ್ಲರ ಕುಟುಂಬದ ಆರೋಗ್ಯವನ್ನ ಚೆನ್ನಾಗಿರ್ಲೆಂದು ಹಾರೈಸಿದಂತಹ ನಮಗೆ ಗುರು ವೇದಾದ್ರಿ ಮಹರ್ಷಿಯವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಊರು, ನೆರೆಹೊರೆಯವರ, ಪ್ರಪಂಚದ ಜೊತೆ ನಮ್ಮ ಬಾಂಧವ್ಯ ನೋಡೋದಾದ್ರೆ, ನಾವೆಲ್ಲ ಸಮಾಜದ ಮೂಲಕವಾಗಿಯೇ ನಮ್ಮ ಪ್ರತಿದಿನದ ಅಗತ್ಯಗಳಾಗ್ಬೋದು ಯಾವುದಾಗಿದ್ರೂ ಸಹ ಅದು ಪೂರ್ಣಗೊಳ್ಳಿಕ್ಕೆ ನಮ್ಗೆ ಈ ಸಮಾಜವೇ ಮುಖ್ಯ ಕಾರಣ. ಪುಂಗನ್ಮನ ಎನ್ನುವರು ಹೀಗೆ ಹೇಳ್ತಾರೆ, ಎಲ್ಲ ನಮ್ಮ ಊರೇ, ಎಲ್ಲರೂ ನಮ್ಮ ಸಂಬಂಧಿಕರು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ನಮ್ಮ ಊರೇ, ನಾವು ತಿಳಿದಲ್ಲಿ ಇರುತ್ತೆ ಅದು. ಎಲ್ಲವನ್ನೂ ನಮ್ಮ ಊರೇ ಅಂತ ನಾವು ಭಾವಿಸಿದಲ್ಲಿ ಎಲ್ಲ ನಮ್ಮ ಊರೇ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಎಲ್ಲರನ್ನು ನಮ್ಮ ಸಂಬಂಧಿಕರೇ ಅಂತ ನಾವ್ ಯಾವತ್ತು ನೋಡ್ತೀವೋ ಅವರು ನಮ್ಮ ಸಂಬಂಧಿಕರಾಗೆ ಅವರು ನಮ್ಮೊಟ್ಟಿಗೆ ಇರ್ತಾರೆ. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ನೋಡೋದು ಹೆಚ್ಚು ಸಮಯ ಕಳೆಯೋದಾಗ್ಲಿ ನಮ್ಮ ನೆರೆಯವರೊಡನೆ, ಹಾಗೆ ಅವರೊಡನೆ ನಮ್ಮ ಬಾಂಧವ್ಯ ಹೇಗಿರ್ಬೇಕು, ಉತ್ತಮವಾಗಿರ್ಬೇಕು. ಕೆಲವೊಮ್ಮೆ ನಮ್ಮ ಆಪ್ತ ಕಾಲದಲ್ಲೂ ಸಹ ನಮಗೆ ನೆರವು ನೀಡುವವರು ಸಹ ಅವರೇ ಅಲ್ವೇ. ಮುಂದೆ ಊರು ಸಮಾಜ ಅಂತ ನೋಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ನಗರಗಳು ನಮ್ಗೆ ಎದುರಿಸ್ತಿರುವಂತಹ ಘನತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಆಗ್ಬೋದು. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಕಸ ವಿಂಗಡಣೆ ಮಾಡಕ್ಕೆ ನಮಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅದನ್ನ ಮೂಡಿಸ್ಬೇಕಾದ್ರೆ ಮಾಧ್ಯಮಗಳ ಮೂಲಕ ಸಾಕಷ್ಟು ಪ್ರಚಾರ ಮಾಡ್ತಾರೆ. ಹಾಗೆ ಮಳೆಗಾಲದಲ್ಲಿ ಉದ್ಭವಿಸುವಂತಹ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಗ್ಬೋದು, ಅಥವಾ ಪ್ರವಾಹದಿಂದ ಉಂಟಾಗುವಂತ ತೊಂದರೆಗಳಿಗೆ ತುರ್ತು ಪರಿಸ್ಥಿತಿಗಳನ್ನ ಮಾಡ್ಬೇಕಾದ ಕೆಲಸಗಳ ಬಗ್ಗೆ ಜನರಲ್ಲಿ ಸಕಾಲಕ್ಕೆ ನಮಗೆ ತಿಳುವಳಿಕೆಯನ್ನ ನೀಡ್ತಾರೆ. ಮತ್ತೆ ಎಲ್ಲರಿಗೂ ಅದರ ಬಗ್ಗೆ ಜಾಗೃತಿಗೊಳಿಸುವಂತ ಕೆಲಸವನ್ನ ನಮಗೆ ಈ ಸಮಾಜ ನಮಗೆ ಮಾಡುತ್ತೆ. ಈ ಒಳ್ಳೆಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಂತಹ ಈ ಸಮಾಜದಲ್ಲಿರುವ ನಾವೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಸಹ ಅರಿವಿರ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಯಾವುದೇ ರೀತಿ ಹಾನಿಯಾಗದಂತೆ ಊರು, ಸಮಾಜ, ನೆರೆಯವರೊಡನೆ ಉತ್ತಮ ಬಾಂಧವ್ಯ ಕಲ್ಪಿಸಿಕೊಳ್ಬೇಕು. ವೇದಾದ್ರಿ ಮಹರ್ಷಿಯವರು ಆರೈಕೆಯಲ್ಲಿ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮ್ಮೊಂದಿಗೆ ಇರುವವರನ್ನು ಸಹ ಹಾರೈಸೋಣ ಅಂತ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಸ್ನೇಹಿತರೊಡನೆ ಬಾಂಧವ್ಯ. ಸ್ನೇಹಿತರೊಡನೆ ಬಾಂಧವ್ಯ ಹೇಗಿರ್ಬೇಕು ಅಂದ್ರೆ, ಸ್ನೇಹಿತರ ಬಗ್ಗೆ ಹೇಳೋದಾದ್ರೆ, ಸ್ನೇಹಿತರು ಎಲ್ಲರಿಗೂ ಸಿಗುವ ಎರಡನೇ ಕುಟುಂಬ ಎಂದೇ ಹೇಳ್ಬೋದು. ಸ್ನೇಹಿತರ ಸಂಬಂಧ ಬಗ್ಗೆ ಮಾತನಾಡಲೇ ಅಸಾಧ್ಯ ಅನ್ಸುತ್ತೆ. ಒಬ್ಬ ವ್ಯಕ್ತಿಗೆ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕರೆ ಅದು ಅವನಿಗೆ ಅಮೂಲ್ಯವಾದ ರತ್ನವೇ ಸಿಕ್ಕಿದಂತಾಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲೂ ಸ್ನೇಹಿತ ಅನ್ನೋನು ಅವನ ಪ್ರಗತಿಗೂ ಹಾಗೂ ಬಹಳ ಕಾರಣ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಕೆಲವೊಮ್ಮೆ ಸಹವಾಸ ದೋಷ ಅನ್ನೋ ಹಾಗೆ ಒಳ್ಳೆ ಸ್ನೇಹಿತರ ಮಧ್ಯೆ ನಾವ್ ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಅಸ್ತವ್ಯಸ್ತ, ಅಂದ್ರೆ ಕೆಡುವುದಕ್ಕೂ ಸಹ ಸಾಧ್ಯ ಇರುತ್ತೆ. ಹಾಗಾಗಿ ನಾವು ನಮ್ಮ ಸ್ನೇಹಿತರೊಡನೆ ಬಾಂಧವ್ಯ ಉತ್ತಮವಾಗಿರ್ಬೇಕು ಅಂತ ನಾವು ನೆನೆಸಿದಲ್ಲಿ, ಸ್ನೇಹಿತರ ಜೊತೆ ನಾವು ಸೇರುವಾಗಲೇ, ಅವರ ಸಹವಾಸ ಮಾಡುವಾಗಲೇ ನಮಗೆ ಅವರ ಒಳ್ಳೆಯ ಗುಣಗಳ ಬಗ್ಗೆ ಸಹ ಅರಿವಿರ್ಬೇಕೆಂದು ಹೇಳಲು ನಾನು ಇಚ್ಛಿಸ್ತೀನಿ. ಮುಂದೆ ನೋಡೋದಾದ್ರೆ, ಉದ್ಯೋಗ ಕ್ಷೇತ್ರಗಳಲ್ಲಿ ನೌಕರ ಮತ್ತು ಕಾರ್ಮಿಕರ ನಡುವಿನ ಬಾಂಧವ್ಯ ನೋಡೋದಾದ್ರೆ, ನಮಗೆಲ್ಲ ತಿಳಿದರೆ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸೋರು ಕಾರ್ಮಿಕರು. ಕಾರ್ಮಿಕರಿಲ್ಲದೆ ಕೆಲಸ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬರೀ ನೌಕರರಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವುದೇ ಉದ್ಯೋಗ ಸಂಸ್ಥೆಗಳಾಗ್ಬೋದು, ಕಾರ್ಖಾನೆಗಳಲ್ಲಾಗ್ಲಿ, ನೌಕರರು ಮತ್ತು ಕಾರ್ಮಿಕರ ಮಧ್ಯೆ ಒಳ್ಳೆ ಬಾಂಧವ್ಯ ಅಥವಾ ಸಂಬಂಧ ಇರಬೇಕು. ನೌಕರರು ಯಾವುದೇ ತೊಂದರೆ ಇಲ್ಲದೆ ಕಾರ್ಮಿಕರೊಡನೆ ವರ್ತಿಸಬೇಕು. ಕಾರ್ಮಿಕರಿಗೆ ದೊರಬೇಕಾದಂತ, ಅವರಿಗೆ ಸಿಗಬೇಕಾದಂತಹ ಎಲ್ಲಾ ತರಹದ ಸವಲತ್ತುಗಳನ್ನು ಅವರಿಗೆ ಅವಕಾಶ ಒದಗಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಆಗ ಮಾತ್ರ ಇವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದು ಉತ್ತಮ ಫಲ ಪಡೆಯಲ್ಲ, ಅಂದ್ರೆ ಆ ಕಾರ್ಖಾನೆ ಆಗ್ಬೋದು, ಆ ಸಂಸ್ಥೆ ಆಗ್ಬೋದು, ಅದು ಚೆನ್ನಾಗಿ ನಡ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಮಗೆ ನಾವು ಮಾಡ್ತಿರುವಂತಹ ಉದ್ಯೋಗ ಸ್ಥಳದಲ್ಲಿ ನಮ್ಮವರೊಡನೆ, ನಮ್ಮ ಮಾಲೀಕರೊಡನೆ ನಮ್ಮ ಬಾಂಧವ್ಯ ಚೆನ್ನಾಗಿದ್ದಲ್ಲಿ ನಾವು ಅಲ್ಲೇ ಇರಬೇಕು, ನಾವು ಅಲ್ಲೇ ಕೆಲಸ ಮಾಡಬೇಕು, ನಾನು ಇನ್ನೂ ಹೆಚ್ಚಿನ ಶ್ರಮ ಹೊಡಿಸ್ಬೇಕು ಅನ್ನೋ ಒಂದು ಮನಸ್ಸಿನ
ದಾಟಿ ನಮ್ಮಲ್ಲೇ ಬರುತ್ತೆ. ಆ ಬಾಂಧವ್ಯ ನಮ್ಮಲ್ಲಿ ಅವರ ಬಗ್ಗೆ ಹೆಚ್ಚು ಪ್ರೀತಿ ಅನ್ನೋದು ನಮ್ಮಲ್ಲಿ ಉಂಟಾಗುತ್ತೆ ಅಂತ ಹೇಳ್ತೀನಿ. ವೇದಾದ್ರಿ ಮಹರ್ಷಿಯವರು ನಮ್ಮ ಧ್ಯಾನದ ಆರೈಕೆಯಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ, ದಿನನಿತ್ಯದ ಕೆಲಸಗಳಲ್ಲಿ ನಮ್ಮೊಂದಿಗೆ ನೆನೆಸಿ ಅವರನ್ನು ಸಹ ಶುಭ ಹಾರೈಸಿ ಅಂತ ಸಹ ನಮಗೆಲ್ಲ ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದೆ ನೋಡೋದಾದ್ರೆ ಗುರು ಶಿಷ್ಯರ ಬಾಂಧವ್ಯ. ಗುರುಗಳು ಗುರುಗಳು ಶಿಷ್ಯರ ಉತ್ತರಾಧಿಕಾರವನ್ನ ಸೂಚಿಸ್ತಾರೆ. ಗುರುಗಳು ಯಾವಾಗಲೂ ಶಿಷ್ಯರಿಗೆ ಅವರ ಗುರುಗಳಾದ ನಂತರ ಶಿಷ್ಯರ ಉತ್ತರಾಧಿಕಾರ ಇದು ಆಧ್ಯಾತ್ಮಿಕ ಸಂಬಂಧ ಆಗ್ಬೋದು ಮತ್ತು ಮಾರ್ಗದರ್ಶನದ ಸಂಪ್ರದಾಯ ಮತ್ತು ಇಲ್ಲಿ ಬೋಧನೆಗಳು ನಮ್ಗೆ ಗುರುವಿನಿಂದ ಶಿಷ್ಯನಿಗೆ ಸಿಗುತ್ತೆ. ವೈದಿಕದ ಆಗ್ಬೋದು, ಆಗಮಿಕ ಆಗ್ಬೋದು, ವಾಸ್ತುಶಾಸ್ತ್ರೀಯ, ಸಂಗೀತದಲ್ಲಾಗ್ಬೋದು ಅಥವಾ ಆಧ್ಯಾತ್ಮಿಕತೆಯ ಜ್ಞಾನವನ್ನ ಗುರು ಶಿಷ್ಯನಿಗೆ ನಡುವೆ ಬೆಳೆತಿರೋ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಗುರುವಿನ ಪ್ರಾಮಾಣಿಕತೆ, ಶಿಷ್ಯನ ಗೌರವ, ಬದ್ಧತೆ, ಭಕ್ತಿ ಮತ್ತು ವಿಧೇಯತೆ ಮೇಲೆ ಆಧಾರವಾಗಿರುತ್ತೆ. ಈ ಸಂಬಂಧ ಬಹಳ ಸೂಕ್ಷ್ಮ ಅಥವಾ ಮುಂದುವರೆದ ಜ್ಞಾನವನ್ನು ತಿಳಿಸಿಕೊಡಲು ಬಹಳ ಅತ್ಯುತ್ತಮವಾಗಿ ಅದೊಂದು ಹೇಳ್ಬೋದು. ಅಂದ್ರೆ ಎಲ್ಲಿ ಶಿಷ್ಯ ಅನ್ನೋನು ಗುರುವಿನ ಬಗ್ಗೆ ಒಳ್ಳೆ ಭಕ್ತಿ, ಶ್ರದ್ಧೆ, ವಿಧೇಯತೆ ಇದನ್ನೆಲ್ಲ ಇಟ್ಕೊಂಡಿರ್ತಾನೋ ಅವನಿಗೆ ಆ ಗುರುಗಳಿಂದ ಪಡೆಯುವಂತಹ ಜ್ಞಾನವನ್ನು ಪಡೆಯುವಂತ ಅವಕಾಶ ಸಿಗುತ್ತೆ, ಅವನು ಪಡೆಯಲು ಅರ್ಹ ಅಂತ ತಿಳಿಬಹುದು ಸ್ನೇಹಿತರೆ. ಶಿಷ್ಯನು ಅಂತಿಮವಾಗಿ ಏನ್ ಮಾಡ್ತಾನೆ, ಇದ್ರಲ್ಲಿ ಗುರು ಹೊಂದಿರುವಂತ ಜ್ಞಾನ ಸಹ ಅವನು ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾನೆ. ಗುರು ಶಿಷ್ಯ ಬಾಂಧವ್ಯದಲ್ಲಿ ಶಿಕ್ಷಣ ಕಾರ್ಯ ನೇರವಾಗಿ ಪಾತ್ರ ವಹಿಸುತ್ತೆ ಸ್ನೇಹಿತರೆ. ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಒಳ್ಳೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ. ಶಿಕ್ಷಣ ಸಂಸ್ಥೆಯಾಗಿ ಅಧ್ಯಾಪಕರು ತಮ್ಮ ಶಿಷ್ಯರೊಡನೆ ಎಲ್ಲಾ ಶಿಷ್ಯರೊಡನೆ ಹೊಂದಿರುವಂತ ವಿವಿಧ ರೀತಿಯ ಸಂಬಂಧ ಅವರ ಯಶಸ್ಸಿಗೂ ಸಹ, ಅಂದ್ರೆ ಶಿಷ್ಯರು ಮುಂದೆ ಅವರ ವಿದ್ಯಾಭ್ಯಾಸ ಮುಗಿದ ನಂತರ ಅವರ ಯಶಸ್ಸಿಗೂ ಸಹ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡೋದಾದ್ರೆ ಇತ್ತೀಚಿನ ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ, ಗುರು ಶಿಷ್ಯರ ನಡುವೆ ಉತ್ತಮ ಬಾಂಧವ್ಯ ನಮಗೆ ಕಾಣಸಿಗಲ್ಲ. ಗುರುಗಳನ್ನ ಏಕವಚನದಲ್ಲಿ ಬೇರೆ ಬೇರೆ ಅಡ್ಡ ಹೆಸರುಗಳನ್ನ ಇಟ್ಟು ಕರೆಯೋದು, ಗುರುಗಳು ಪಾಠ ಮಾಡುವಾಗ ಕ್ಲಾಸ್ ರೂಮ್ ಇಂದ ಹೊರಗೆ ಹೋಗೋದು, ಅವರನ್ನ ಹೀಯಾಳಿಸುವುದು, ರಸ್ತೆಯಲ್ಲಿ ಗುರುಗಳನ್ನು ಕಂಡ್ರೆ ನಮಸ್ಕರಿಸದೇ ಇರೋದು, ಈ ರೀತಿಯ ಬಾಂಧವ್ಯವನ್ನು ನಾವು ಇತ್ತೀಚಿನ ಗುರು ಶಿಷ್ಯರಲ್ಲಿ ಬಾಂಧವ್ಯವಾಗಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಅಂದ್ರೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ನಮಗೆಲ್ಲ ತಿಳಿದಿದೆ. ಹಾಗೆ ಈ ಶ್ಲೋಕದ ಹಿಂದೆ ಒಂದು ಆಸಕ್ತಿಕರ ಕಥೆಯೂ ಸಹ ಇದೆ ಸ್ನೇಹಿತರೆ. ಇಂದಿನ ದಿನಗಳಲ್ಲಿ ಗುರುಕುಲ ಇರ್ತಿತ್ತು, ಅಲ್ಲಿ ಒಬ್ಬ ವೇದ ಧರ್ಮ ಎಂಬ ಗುರುವಿನ ಆಶ್ರಮ ಸಹ ಇರ್ತಿತ್ತು. ಆತ ಸರ್ವಶಾಸ್ತ್ರ ಪಂಡಿತ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ವಶಾಸ್ತ್ರ ಪಂಡಿತನಾಗಿರ್ತಾರೆ. ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋದ್ರಲ್ಲಿ ಎತ್ತಿದ ಕೈ. ಎಷ್ಟೋ ಶಿಷ್ಯರಿಗೆ ಅವರು ಆಶ್ರಯ ಕೊಟ್ಟು ಎಲ್ಲಾ ವಿದ್ಯೆಗಳನ್ನ ನಿಸ್ವಾರ್ಥವಾಗಿ ಹೇಳ್ಕೊಡ್ತಾ ಇರ್ತಾರೆ. ಹಾಗೆ ಅವರಿಗೆ ಕೌತ್ಸುಕನೆಂಬ ಒಬ್ಬ ಶಿಷ್ಯ ಸಹ ಗುರುಭಕ್ತಿಯಿಂದ ಜ್ಯೋತಿಷಾಸ್ತ್ರದಲ್ಲಿ ಕಲಿತು ಪಂಡಿತನಾಗ್ತಾನೆ. ವಿದ್ಯೆ ಕಲಿತ ನಂತರ ಎಲ್ಲಾ ಶಿಷ್ಯರು ತಮ್ಮ ಗುರುಗಳಿಂದ ಅವರವರ ಮನೆಗೆ ಹಿಂತಿರುಗ್ತಾರೆ. ಕೌತ್ಸುಕನು ಸಹ ವಿದ್ಯೆ ಕೊನೆ ಹಂತಕ್ಕೆ ಬರುವಂತ ಸಮಯ ಆಗುತ್ತೆ. ಒಮ್ಮೆ ಗುರುಗಳಿಗೆ ಯಾವುದೋ ನಿಯಮಿತದ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಆ ಆಶ್ರಮದ ಜವಾಬ್ದಾರಿಯನ್ನ ಗುರುಗಳು ಕೌತ್ಸುಕನಾದ ಶಿಷ್ಯನಿಗೆ ಒಪ್ಪಿಸಿ ಗುರುಗಳು ಅಲ್ಲಿಂದ ಹೊರಡ್ತಾರೆ. ಗುರು ಆಶ್ರಮಕ್ಕೆ ಮತ್ತೆ ಹಿಂತಿರುಗಿ ಬಂದಾಗ ಅವರಿಗೆ ಬಹಳ ಸಂತೋಷವಾಗುತ್ತೆ. ತಾವಿಲ್ಲ ಅಂತ ಹೇಳಿದ್ರು ಆಶ್ರಮ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆಯಲ್ಲ, ಎಲ್ಲ ನಿರಂತರವಾಗಿ ನಡೀತಿರೋದಂತ ಬಹಳ ಸಂತೋಷ ಪಡ್ತಾರೆ. ಹಾಗೆ ವಿದ್ಯೆ ಮುಗಿತಾ ಬಂದಾಗ ನಡೆಯುವಂತಲ್ಲಿ ಆ ಗುರುಕುಲಗಳಲ್ಲಿ ಒಂದು ಸಮಾರಂಭ ಸಹ ನಡೆಯುತ್ತೆ. ಅಂತಹ ದಿನವೂ ಸಹ ಬರುತ್ತೆ, ಹತ್ತಿರ ಬಂತು. ಎಲ್ಲಾ ಶಿಷ್ಯರು ತಮ್ಮ ತಮ್ಮ ಗುರುವಿಗೆ ನಮಿಸಿ ಅವರ ಹತ್ತಿರ ಇದ್ದಂತ ಅನುಬಂಧವನ್ನ ಹೇಳ್ಕೊಳ್ತಾರೆ. ಹಾಗೆ ಆಶೀರ್ವಾದವನ್ನು ಪಡೆದ ಗುರುಗಳಿಂದ ಅವರವರ ಮನೆಗೆ ಹಿಂತಿರುಗ್ತಾರೆ. ಆದ್ರೆ ಕೌತ್ಸುಕ ಮಾತ್ರ ಆಗ ಮಾಡಲ್ಲ. ಕೌತ್ಸುಕ ಮನೆಗೆ ಹೋಗಲೇ ಒಪ್ಪದೇ ಇರೋಂತ ಕಾರಣದಿಂದ ಅವನ ತಂದೆ ತಾಯಿ ಅವನನ್ನು ಕರೆದುಕೊಂಡು ಹೋಗಲು ಬಂದಿದ್ದವರು ಅವನನ್ನ ಅಲ್ಲೇ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಾರೆ. ಕೌತ್ಸುಕ ಇದಕ್ಕೆ ಕಾರಣ ಏನು ಅನ್ನೋದನ್ನ ಗುರುಗಳು ಕೇಳ್ತಾರೆ. ಆಗ ಕೌತ್ಸುಕನು ಅಳುತ್ತಾ ಹೀಗೆ ಹೇಳ್ತಾನೆ, ಗುರುಗಳೇ, ನೀವು ಪಕ್ಕದ ಊರಿಗೆ ಹೋದಾಗ ನೀವು ಅಂದ್ರೆ ಗುರುಗಳು ಕಲಿಸಿದಂತ ಜ್ಯೋತಿಷಾಸ್ತ್ರದಿಂದ ನಿಮ್ಮ ಜಾತಕ ನೋಡ್ದೆ. ಅದ್ರಲ್ಲಿ ನಿಮಗೆ ಬರುವ ಕಾರ್ತಿಕ ಮಾಸದಿಂದ ಘೋರವಾದ ಕುಷ್ಠರೋಗ ಬರುತ್ತೆ ಅಂತ ನನಗೆ ತಿಳಿದಿದೆ.
ನನಗೆ ಇಷ್ಟೆಲ್ಲ ನೀವು ವಿದ್ಯೆ ಕಲಿಸಿ ಆಹಾರ ನೀಡಿ ಸಾಕಿದ ನಿಮ್ಮನ್ನ ಈ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗಲಾರೆ ನಾನು. ನಿಮ್ಮ ಸೇವೆ ಮಾಡ್ತೀನಿ, ನೀವು ಆರೋಗ್ಯವಾದ ನಂತರ ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಗುರುಗಳಿಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ, ಆನಂದ ಉಂಟಾಗಿ ಕಣ್ಣಲ್ಲಿ ಆನಂದ ಬಾಷ್ಪ ಹೊರಡುತ್ತೆ ಸ್ನೇಹಿತರೆ. ಮುಂದೆ ಕೌತ್ಸುಕ ಈ ವ್ಯಾಧಿಗೆ ಅಂದ್ರೆ ಈ ಕಾಯಿಲೆಗೆ ಮಾಡಬೇಕಾದಂತ ಜಪ, ಪೂಜೆ, ಯಾಗಗಳ ಬಗ್ಗೆ ಯೋಚಿಸಿ ಅದನ್ನು ಮಾಡಿದ್ರೆ ವ್ಯಾಧಿ ಬರೋದಿಲ್ಲ, ಕಾಯಿಲೆ ಬರೋದಿಲ್ಲ ಅಂತ ಗುರುಗಳಿಗೆ ಹೇಳ್ತಾನೆ. ಅದಕ್ಕೆ ಗುರುಗಳು ಈ ರೀತಿ ಹೇಳ್ತಾರೆ, ಪ್ರಾರಬ್ಧ ಅನ್ನೋದು ಯಾವಾಗ್ಲೂ ಆದ್ರೂ ಅನುಭವಿಸಿಯೇ ತೀರ್ಬೇಕು. ಅದು ನಮ್ಮಲ್ಲಿ ಬರೆದಿಟ್ಟಿದ್ರೆ ನಾವು ಅದನ್ನ ಅನುಭವಿಸಿ ತೀರ್ಬೇಕು. ಶಿಷ್ಯನಿಗೆ ನೀನು ಚಿಂತಿಸ್ಬೇಡ ಅಂತ ಹೇಳ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ಪಾಪವಾಗ್ಲಿ ಪುಣ್ಯವಾಗ್ಲಿ ಮಾಡಿದ್ರೆ ಅದರ 2ರಷ್ಟು ಫಲ ಸಿಗುತ್ತೆ ಅಂತ ಗುರುಗಳನ್ನ ಕರೆದುಕೊಂಡು ಶಿಷ್ಯ ಕಾಶಿಗೆ ಹೊರಡ್ತಾನೆ. ಅಲ್ಲಿ ವಿದ್ಯಾದಾನ, ಮಂತ್ರ, ಜಪಗಳು ಇತರರಿಗೆ ಕೈಲಾದ ಸಹಾಯವನ್ನೆಲ್ಲ ಮಾಡಿಸ್ತಾನೆ. ತಾನೂ ಮಾಡಿ ಗುರುಗಳ ಕೈಲೂ ಮಾಡಿಸ್ತಾನೆ. ನಂತರ ಭಿಕ್ಷಾಟನೆ ಮಾಡಿ ಅದರಿಂದ ಬಂದಿದ್ದಂತಹ ಹಣದಿಂದ ಬಂದಿದ್ದರಿಂದ ಗುರುಗಳಿಗೂ ಕೊಟ್ಟು ಅವನು ಸಹ ಕೆಲವೊಮ್ಮೆ ತಿಂತಾ ಇದ್ದ. ಕೆಲವೊಮ್ಮೆ ಗುರುಗಳು ಆ ತಂದು ಕೊಟ್ಟಂತಹ ಆಹಾರವನ್ನು ತಾವು ತಿನ್ನುತ್ತಿರ್ಲಿಲ್ಲ, ಮತ್ತೆ ಆ ಶಿಷ್ಯನಿಗೂ ತಿನ್ನದೇ ಬಿಡೋದು ಆಹಾರವನ್ನ ಬಿಸಾಡ್ತಾ ಇರ್ತಾರೆ. ಮತ್ತೆ ಹಾಗೆ ಕೆಲವೊಮ್ಮೆ ಆ ಶಿಷ್ಯನನ್ನ ಒಡೆಯೋದು, ಬೈಯೋದು, ಹೀಯಾಳಿಸೋದು ಈ ರೀತಿ ಸಹ ಮಾಡ್ತಿರ್ತಾರೆ. ಇಷ್ಟೆಲ್ಲಾ ಮಾಡಿದ್ರು ಬೇಸರವೇ ಇಲ್ಲದೆ ಈ ವ್ಯಾಧಿ ಕಾರಣ ಅಂದ್ರೆ ಈ ಕಾಯಿಲೆ ಕಾರಣದಿಂದ ಈಗೆಲ್ಲ ನಮ್ಮ ಗುರುಗಳು ಮಾಡ್ತಿರ್ಬೇಕು ಅಂತ ತಿಳಿಸುತ್ತಾ ಇವನು ಇನ್ನೂ ಶಿಷ್ಯ ಕೌಸುಕನು ಇನ್ನೂ ಹೆಚ್ಚು ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕೌಸುಕನ ಈ ಗುರುಭಕ್ತಿಯನ್ನ ನೋಡ್ತಿದ್ದಂತ ತ್ರಿಮೂರ್ತಿಗಳಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ಪಂದ್ಯ ಕಟ್ಕೊಳ್ತಾರೆ. ಅದು ಗುರುವಿನಿಂದ ಶಿಷ್ಯನನ್ನು ಯಾರು ಬೇರ್ಪಡಿಸ್ತಾರೋ ನಮ್ಮೂವರಲ್ಲಿ ಅವರು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಮೊದ್ಲಿಗೆ ಬ್ರಹ್ಮ ದೇವ ವಿಷ್ಣು ಬದಲಾಯಿಸ್ಕೊಂಡ್ ಬರ್ತಾರೆ. ಕೌಸುಕನ್ ಬಳಿ ಬಂದು, ಗುರುಗಳು ನಿಮ್ಗೆ ಅಷ್ಟು ಬೈತಾ ಇದ್ದಾರೆ, ನೀನು ಇನ್ನೂ ಏಕೆ ಅವ್ರ ಬಳಿನೇ ಇದೆಯಲ್ಲ, ಬೇರೆ ಗುರುಗಳನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನನ್ ಮಾತು ಕೇಳು, ದೊಡ್ಡವನಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೌಸುಕ ಹೀಗೆ ಹೇಳ್ತಾನೆ, ನೀವೆಂತ ದೊಡ್ಡವರು ಸ್ವಾಮಿ, ನೀವೆಂತ ದೊಡ್ಡವರು, ನನಗೆ ಕಷ್ಟದಲ್ಲಿರುವ ನಮ್ಮ ಗುರುಗಳ ಸ್ಥಾನದಲ್ಲಿ ನೀವಿದ್ದಿದ್ರೆ ಶಿಷ್ಯ ಹೋಗ್ಲಿ ಅಂತ ನೀವು ಹೇಳ್ತಿದ್ರ ಈ ಸಮಯದಲ್ಲಿ. ಇದನ್ನು ಕೇಳಿದಂತಹ ಬ್ರಹ್ಮನಿಗೆ ಒಂದು ಮಾತನಾಡ್ಲಿಕ್ಕೆ ಸಾಧ್ಯ ಆಗದೆ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ವಿಷ್ಣು ವೇಷ ಬದಲಾಯಿಸ್ಕೊಂಡ್ ಬರ್ತಾರೆ. ಅವರು ಒಂದು ಕೌಸುಕನ ಮುಂದೆ ನಿಂತ್ಕೊಂಡು, ಗುರುಗಳ ಸೇವೆ ಮಾಡ್ತಾ ಇದೀಯಾ, ನಿನಗೆ ಕೃತಜ್ಞತೆ ತೋರದೆ ಅವರು ನೀನ್ ಏಕೆ ಸೇವೆ ಮಾಡ್ತಾ ಇದೀಯಾ, ನಿನಗೆ ಪಾಪ ಬರುತ್ತೆ, ಕೃತಜ್ಞತೆ ತೋರುವಂತ ಗುರುಗಳ ನಡುವೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಹಾಗಾಗಿ ನೀನು ಅವರನ್ನ ಇಲ್ಲಿಂದ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಕೌತ್ಸುಕ ಅದಕ್ಕೆ ಹೀಗೆ ಹೇಳ್ತಾನೆ, ಕೃತಜ್ಞತೆ ತೋನಾದ್ರು ಏನಾದ್ರೂ ಇದ್ರೆ ಅಂತ ಅಂದ್ರೆ ಅದು ನನ್ನದಾಗತ್ತೆ. ಯಾಕಂದ್ರೆ ನನಗೆ ಆಹಾರ ಆಗ್ಲಿ ನೀಡಿ ಆಶ್ರಯ ಕೊಟ್ಟು ವಿದ್ಯೆ ಕಲಿಸಿ ಗುರುಗಳಿಗೆ ವ್ಯಾಧಿ ಬಂದು ನರಳುವಾಗ ಅದನ್ನ ಅವ್ರನ್ನ ಬಿಟ್ಟು ಹೋದ್ರೆ ನಾನು ಕೃತಜ್ಞನಾಗ್ತೇನೆ ಅಂತ ಕೇಳ್ತಾರೆ. ಅವರನ್ನೇ ಪ್ರಶ್ನೆ ಮಾಡ್ತಾನೆ. ಇದನ್ನು ಕೇಳಿದಂತ ವಿಷ್ಣುಮೂರ್ತಿಗೆ ಮರು ಮಾತನಾಡದೆ ಅವ್ರಿಗೆ ಉತ್ತರಿಸಲಾಗದೆ ಅವರು ಸಹ ಅಲ್ಲಿಂದ ಹಿಂದಿರುಗ್ತಾರೆ. ಮುಂದೆ ಈಶ್ವರಗಳು ವೇಷ ಬದಲಾಯಿಸಿಕೊಂಡು ಕೌಸುಕನ ಬಳಿ ಹೋಗಿ, ಮಾನವ ಸೇವೆ ಮಾಧವ ಸೇವೆ ಎಂಬುದು ನಿಜ, ಆದ್ರೂ ಇಷ್ಟು ಬೈಯುತ್ತಾ ಅವರು ತಿನ್ನದೆ ನಿನ್ಗೂ ಸಹ ತಿನ್ನಲು ಬಿಡದೆ ಆಹಾರನ ಬಿಸಾಕ್ತಾ ಇದ್ದಾರೆ, ಇದು ತಪ್ಪಲ್ವಾ ಅಂತ ಕೇಳ್ತಾರೆ. ನೀನು ಅವರಿಂದ ದೂರ ಆಗೋ, ಆಗ ಅವರಿಗೆ ನಿನ್ ಬೆಲೆ ಎಷ್ಟು ಏನು ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ದಿನಗಳು ನೀನು ಅವರಿಂದ ದೂರವಾದ್ರೆ ಎಂದು ಹೇಳ್ತಾರೆ. ಕೌಸುಕ ಮಹಾನುಭಾವ, ಆಹಾರವಿಲ್ಲದೆ ಇದ್ದ ಸಮಯದಲ್ಲಿ ನನಗೆ ವರ್ಷಾನುಗಟ್ಲೆ ಆಹಾರವನ್ನು ಕೊಟ್ಟು ಜೀವನ್ ಪೂರ್ತಿ ಆಹಾರ ಗಳಿಸುವಂತಹ ವಿದ್ಯೆಯನ್ನು ಕಲಿಸ್ಕೊಟ್ಟು ದಾರ ಎರೆದಿದ್ದವರು ಈ ಗುರುಗಳು. ಕೆಲವು ದಿವಸ ನನ್ನ ಉಪವಾಸ ಮಾಡದ ಅಧಿಕಾರ ಸಹ ಅವ್ರಿಗಿದೆ. ಆದ್ರಿಂದ ನಿಮ್ಗೆ ಹಾಗೆ ಇನ್ನಿಬ್ರು ಒಂದು ಇದೇ ತರ ನೀವು ಮಾಡ್ತೀನಿ ಅಂತ ನನಗೆ ಸಹಾಯವೇ ಮಾಡ್ತೀನಿ ಅನ್ನೋದಾದ್ರೆ ಹೀಗೆ ನಿಮ್ಮ ಮೊದಲು ಇನ್ನೂ ಇಬ್ರು ಬಂದು ಇದೇ ತರ ಉಪದೇಶ ಮಾಡಿ ಹೋದ್ರು, ನಿಮ್ ಕೈಲಾದ್ರೆ ದಯವಿಟ್ಟು ಇನ್ಯಾರು ಬಂದು ಉಪದೇಶ ಮಾಡದಂತೆ ಇಲ್ಲಿಗೆ ನಿಲ್ಲಿಸಿ ಇದನ್ನ ಅಂತ ಕೇಳ್ಕೊಳ್ತಾನೆ. ಆವಾಗ ಆ ತ್ರಿಮೂರ್ತಿಗಳಿಗೆ ಇದರಿಂದ ಬಹಳ ಈ ಗುರುಭಕ್ತಿಯನ್ನ ಕಂಡು ಪ್ರತ್ಯಕ್ಷರಾಗ್ತಾರೆ. ಅವನ ಗುರುಭಕ್ತಿಗೆ ಮೆಚ್ಚಿ ಅವನಿಗೆ ಮೋಕ್ಷವನ್ನು ಪ್ರಸಾದಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಕೌಸುಕ ಹೀಗೆ ಹೇಳ್ತಾನೆ, ನಿಮ್ಮ ದರ್ಶನ ಭಾಗ್ಯ ನನಗೆ ಬಹಳ ಅದೃಷ್ಟ. ಅದಕ್ಕೆ
ನಿಮ್ಮಗಳ ಬಗ್ಗೆ ನನಗೆ ತಿಳಿಸಿದ್ದು ಸಹ ನಮ್ಮ ಗುರುಗಳೇ. ನಿಮ್ಮ ದರ್ಶನ ಬಗ್ಗೆ ನೀಡಿದ್ದು ಅವರಿಂದನೇ ನನಗೆ. ಆದ್ರೆ ಅವರೇ ನನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ. ನನಗೆ ನೀವೇನಾದ್ರೂ ಮೋಕ್ಷ ಅರ್ಹತೆ ನನಗೂ ಇದೆ, ನಾನು ಕೊಡ್ತೀನಿ ಅಂತ ಆದ್ರೆ ನಮ್ಮ ಗುರುಗಳಿಗೆ ಕೂಡ ನೀವು ಅದನ್ನ ನೀಡಬೇಕು ಅಂತ ಹೇಳ್ತಾರೆ. ಅವರಿಗೆ ಮೋಕ್ಷ ಇದನ್ನೆಲ್ಲ ನೋಡಿದಂತಹ ಕೇಳಿದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರು ಇದನ್ನು ಗುರು ಶಿಷ್ಯರಿಬ್ಬರನ್ನಿಗೂ ಸಹ ಮೋಕ್ಷವನ್ನ ನೀಡಿ ಇಲ್ಲಿಗೆ ಅವರಿಬ್ಬರ ಉತ್ತಮ ಬಾಂಧವ್ಯಕ್ಕಾಗಿ ನೋಡಿ ಮೋಕ್ಷವನ್ನ ನೀಡ್ತಾರೆ ಸ್ನೇಹಿತರೆ. ಮುಂದೆ ಅಣ್ಣ ತಂಗಿಯರ ಬಾಂಧವ್ಯ. ಅಣ್ಣ ತಂಗಿಯರ ಬಾಂಧವ್ಯ ಹೇಗಿರುತ್ತೆ? ಪ್ರತಿ ಅಣ್ಣ ತಂಗಿಯರಲ್ಲೂ ಮಧುರ ಭಾವನೆ, ಅದು ಈ ನವಿರಾದ ಭಾವನೆಯನ್ನು ಗಟ್ಟಿಗೊಳಿಸುವ ಅಂತಹ ದಿನ ನೋಡ್ಬೇಕು ಅಂದ್ರೆ ನಮ್ಗೆ ರಕ್ಷಾಬಂಧನದ ನೆನಪಾಗುತ್ತೆ ಅಲ್ವೇ ಸ್ನೇಹಿತರೆ? ತನ್ನ ಅಣ್ಣ ತಮ್ಮಂದಿರು ಯಾವಾಗ್ಲೂ ನಗುತ್ತಿರ್ಬೇಕಂತ ಸಹೋದರಿ ಯಾವಾಗ್ಲೂ ಆಶಿಸ್ತಾ ಇರ್ತಾಳೆ. ಸಹೋದರಿಗೆ ನೆರಳಾಗಿ ನಿಲ್ಬೇಕು ಅಂತ ಆ ಸಹೋದರ ಸಹ ಯಾವಾಗ್ಲೂ ಸದಾ ಬಯಸಿರ್ತಾನೆ. ಈ ಅಣ್ಣ ತಂಗಿಯರ ಬಾಂಧವ್ಯ ಸಂಕೇತವಾದ ಈ ದಿನವನ್ನ ನಾವು ದೇಶಾದ್ಯಂತ ರಕ್ಷಾಬಂಧನ ಅಂತ ಆಚರಿಸೋದನ್ನ ನಾವು ನಮ್ಗೆಲ್ಲ ತಿಳಿದಿದೆ. ಈ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲೂ ಸಹ ಅವ್ರದೇ ಆದ ಒಂದು ತನ್ನದೇ ಆದ ಒಂದು ಮಹತ್ವ ಸಹ ಇದೆ. ಹಿಂದೂ ಸಂಪ್ರದಾಯದಂತೆ ಇದನ್ನ ಶ್ರಾವಣ ಮಾಸದ ಹುಣ್ಣಿಮೆಯ ಅಂದ್ರೆ ಯಜುರ್ವೇದ ಉಪಕರ್ಮ ನೂಲು ಹುಣ್ಣಿಮೆ ಅಂತ ಚತುರ್ದಶಿ ಋಗ್ವೇದ ಉಪಕರ್ಮ ಅನ್ನೋದನ್ನು ಆಚರಿಸುತ್ತಾರೆ. ಈ ಯಜುರ್ವೇದ ಉಪಕರ್ಮದ ರಕ್ಷಾಬಂಧನವನ್ನು ಆವತ್ತಿನ ದಿನವನ್ನ ರಕ್ಷಾಬಂಧನ ಅಂತ ಆಚರಿಸ್ತಾರೆ. ರಕ್ಷಾಬಂಧನವನ್ನು ಒಂದು ಪೌರಾಣಿಕ ಹಿನ್ನೆಲೆ ಸಹ ಇದೆ ಚಿಕ್ಕದಾಗಿ. ಅದೇನಂದ್ರೆ ಅಂದು ಇಂದ್ರ ಯುದ್ಧದಲ್ಲಿ ರಾಕ್ಷಸರ ಜೊತೆ ಯುದ್ಧ ಮಾಡ್ತಿರ್ತಾನೆ. ಆಗ ಅವ್ರಿಗೆ ಸೋಲುವಂತಹ ಪ್ರಸಂಗ ಬರುತ್ತೆ. ಆತ ಬೃಹಸ್ಪತಿಯ ಸಲಹೆ ಅವರನ್ನ ಮೇಲೆಗೆ ಅವ್ರು ಹೇಳಿದಂತಹ ಅವರ ಸಲಹೆ ಮೇರೆಗೆ ರೇಷ್ಮೆ ದಾರನ್ನ ಇಂದ್ರನ ಕೈ ಕಟ್ತಾರೆ. ಇದರ ಪರಿಣಾಮ ಏನೋ ಇಂದ್ರ ಯುದ್ಧದಲ್ಲಿ ಗೆಲ್ತಾನೆ. ಹಾಗಾಗಿ ಈ ದಿನವನ್ನ ರಕ್ಷಾಬಂಧನ ಎಂದ ಸಹ ಕರೆಯುತ್ತಾರೆಂಬ ಒಂದು ಕತೆ ಪ್ರಚಲಿತವಾಗಿ ಇದೆ ಅಂತ ಹೇಳ್ತಾರೆ. ಈ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಈ ರಾಖಿ ಹಬ್ಬ ಇಂದು ಈ ಭಾರತದಾದ್ಯಂತ ಹರಡಿದೆ. ಜಾತಿ ಭೇದವಿಲ್ಲ, ಎಲ್ಲರೂ ಸಂಭ್ರಮಿಸುವಂತಹ ಈ ಹಬ್ಬವನ್ನ ರಕ್ಷಾಬಂಧನ ಅಂತ ನಾವೆಲ್ಲ ಕಾಣ್ತೀವಿ. ಮಾರುಕಟ್ಟೆಯಲ್ಲಿ ರಕ್ಷಾಬಂಧನ ಹಬ್ಬ ಬಂತು ಅಂದ್ರೆ ವಿಧವಾದ ರಾಖಿಗಳನ್ನ ಅಕ್ಕ ತಂಗಿಯರು ಹೋಗಿ ಖರೀದಿಸ್ತಾರೆ. ರಕ್ಷಾಬಂಧನ ಎಂಬುದು ತಂಗಿಗೆ ಅಣ್ಣನೆಡೆಗಿನ ಅಕ್ಕರೆಯನ್ನು, ಅಣ್ಣನಿಗೆ ತಂಗಿಯ ಬಗ್ಗೆ ಕಾಳಜಿಯನ್ನು ಹೊರಹಾಕುವ ನವಿರಾದ ಭಾವನೆ ಗಟ್ಟಿಗೊಳಿಸುವ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಸಮಾಜದ ದುಷ್ಟ ಶಕ್ತಿಗಳಿಂದ ತನ್ನನ್ನು ರಕ್ಷಿಸು ಅಂತ ಸಹೋದರನಿಗೆ ರಾಖಿ ಕಟ್ತಾಳೆ. ಅಂದ್ರೆ ಈಗಿನ ಸಮಾಜದಲ್ಲಿ ದುಷ್ಟರಿಂದ ನನ್ನನ್ನು ರಕ್ಷಿಸು ಎನ್ನೋ ಇದರ ರೀತಿಯಿಂದ ಸಹ ಸಹೋದರನಲ್ಲಿ ಮೊರೆ ಹೋಗ್ತಾಳೆ. ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಗೆ ತನ್ನ ಭ್ರಾತೃತ್ವ ಪ್ರೇಮ, ತಂದೆಯ ಒಂದು ಪ್ರೇಮವನ್ನ ಅವನಿಗೆ ಉಜ್ವಲಗೊಳಿಸುವ ರಕ್ಷಾಬಂಧನ ಇದೊಂದು ನೀತಿಯಾಗಿದೆ. ಆತನ ಅಭಿವೃದ್ಧಿ ಹಾರೈಸುವ ಅಕ್ಕ ತಂಗಿಯರು, ಅಣ್ಣ ತಮ್ಮ ಯಾವಾಗಲೂ ಸದಾ ಚೆನ್ನಾಗಿರ್ಬೇಕು ಅನ್ನೋಂತಹ ಹಾರೈಸುವಂತಹ ಅಕ್ಕ ತಂಗಿಯರು ರಾಖಿ ಕಟ್ತಾರೆ. ಅದು ಕಟ್ಟಿದ ಬಳಿಕ ಉಡುಗೊರೆಯನ್ನ ತಗೊಳ್ತಾರೆ ಅಣ್ಣ ತಮ್ಮಂದಿರಲ್ಲಿ. ಮತ್ತೆ ಸಿಹಿಯನ್ನ ಎಲ್ಲರೂ ವಿನಿಮಯ ಮಾಡಿಕೊಂಡು ಸಂಭ್ರಮಿಸ್ತಾರೆ. ಈ ಹಬ್ಬವನ್ನ ಈ ರೀತಿಯಾಗಿ ಆಚರಿಸುವುದು ನಮ್ಮ ಸಂಸ್ಕೃತಿಯಲ್ಲಿ ರೂಢಿಯಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದ್ರೆ ಗಂಡ ಹೆಂಡತಿ ನಡುವಿನ ಬಾಂಧವ್ಯ. ಈ ಮದುವೆ ಎಂಬುದು ಸ್ವರ್ಗದಲ್ಲಿ ನಡೆಯುತ್ತೆ ಎಂಬ ಆಡು ಮಾತು ನಮ್ಗೆಲ್ಲ ಗೊತ್ತಿರುವಂತದ್ದೇ. ಸತಿಪತಿಯರ ನಡುವೆ ಮಧುರ ಬಾಂಧವ್ಯ ಇರ್ಲಿ ಎನ್ನುವ ಉಪಮೇಯದ ಮಾತೇ ಇದು ಆಗಿದೆ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಎಂಬ ಮಾತಿನಲ್ಲಿ ರೋಮಾಂಚನವೇ ಕೂಡಿದೆ. ಗಂಡ ಹೆಂಡರ ಸಂಬಂಧ ಅತ್ಯಂತ ವಿಶೇಷವಾದ ಸಂಬಂಧ. ಇಲ್ಲಿ ಬರೀ ಮನಸ್ಸು ಮತ್ತು ದೇಹದ ಮೈತ್ರಿ ಇದೆ. ಪತ್ನಿ ಪತಿಗೆ ತಾಯಿಯಂತೆ ಪ್ರೀತಿಯಿಂದ ಉಣಬಡಿಸ್ತಾಳೆ. ಮನಸ್ಸಿಗೆ ಸಂಕಟವಾದಾಗ ಮಡ್ಲಲ್ಲಿ ತಲೆ ಇರಿಸ್ಕೊಂಡು ಸಾಂತ್ವನ ಹೇಳ್ತಾಳೆ ಹೆಂಡತಿ. ಅದು ಗಂಡ ಒಮ್ಮೊಮ್ಮೆ ಏನೇನೋ ತಿಂದು ಕುಡಿದು ಆರೋಗ್ಯ ಕೆಡಿಸ್ಕೊಂಡು ಹಾಸಿಗೆ ಹಿಡಿದ್ರೆ ಓರ್ವ ದಾದಿಯಂತೆ ಅವಳು ಸೇವೆ ಮಾಡ್ತಾಳೆ. ಹಾಗೆಯೇ ಗೃಹಿಣಿಯಾದವಳು ಸಂಜೆ ಆದ ತಕ್ಷಣ ತನ್ನ ಪತಿ ಬರ್ತಾರೆ ಅಂತ ಪತಿಗಾಗಿ ಕಾಯ್ತಾ ನಿಲ್ತಾಳೆ. ಪತಿ ಪತ್ನಿ ಇಬ್ರು ಒಂದು ರಥದ 2 ಚಕ್ರಗಳಿದ್ದಂತೆ ಅಂತ ಹೇಳ್ಬೋದು. ಅದ್ರಲ್ಲಿ ಒಂದು ಚಕ್ರ ಮುರಿದ್ರೂ ಸಹ ಹಾನಿಗೊಳಗಾದ್ರೂ ಸಂಸಾರದ ರಥ ಮುಂದೆ ಸಾಗಲ್ಲ. ಈ 2 ಅಂದ್ರೆ ಸಂಸಾರವನ್ನ ರಥದ ಬಗ್ಗೆ ಹೋಲಿಸಿದ್ದಾರೆ. ಹಾಗೆ ಪತಿ ಪತ್ನಿಯರು
ಹೊಮ್ಮನಸ್ಸಿನಿಂದ ಪ್ರೀತಿಯ ಮಧುರ ಬಾಂಧವ್ಯದಿಂದ ಸಂಸಾರದ ರಥ ಅನ್ನೋದನ್ನ ಎಳಿಬೇಕು ಅಂತ ಹೇಳ್ತಾರೆ. ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅಂದ್ರೆ ಎಂಬುದೊಂದು ಇದು ಮಾತಿದೆ. ದಂಪತಿಗಳು ಬದುಕಿನಲ್ಲಿ ಇಲ್ಲದಿರುವುದರ ಬಗ್ಗೆ ಕೊರಗಬಾರ್ದು, ಇರುವುದರಲ್ಲಿ ತೃಪ್ತಿ ಪಟ್ಕೊಂಡು ಹೊಂದಾಣಿಕೆಯನ್ನು ಇಟ್ಕೊಂಡು ಪ್ರೀತಿಯನ್ನು ಹಂಚಿಕೊಂಡು ಬಾಳ್ವೆ ಮಾಡ್ಬೇಕು. ಆಗ ಬದುಕು ಬಂಗಾರ ಆಗುತ್ತೆ. ಪತಿ ಪತ್ನಿಯರ ನಡುವಿನ ನಂಟು ಸುಂದರ, ಮಧುರ, ಅಮರ ಎಂದು ಜಗಕ್ಕೆ ನಾವೆಲ್ಲ ಸಾರಬೇಕು ಅಂತ ಹೇಳ್ತೇವೆ. ಹಾಗೆ ಜೀವನದಲ್ಲಿ ಮುಖ್ಯವಾದ ಪಾತ್ರ ವಹಿಸೋ ಇನ್ನೊಂದು ಸಂಬಂಧ ಅಂದ್ರೆ ಅದು ಬಾಳ ಸಂಗಾತಿಯೇ ಆಗಿರುತ್ತೆ. ಹಾಗೆ ಕೆಲವೊಮ್ಮೆ ಬಾಂಧವ್ಯದಿಂದ ದುಃಖ ಸಹ ಬರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಎಷ್ಟೋ ಜನ ಮನಸ್ತಾಪ ಮಾಡ್ಕೊಂಡು ತಮ್ಮ ಪ್ರೀತಿ ಪಾತ್ರದಿಂದ ದೂರ ಆಗ್ತಾರೆ. ವ್ಯಕ್ತಿಗಳು ಹತ್ತಿರ ಇದ್ದಾಗ ಅವರ ಪ್ರೀತಿ ನಮಗೆ ಅರ್ಥ ಆಗದೆ ಇರುವಂತದ್ದು, ಅವರನ್ನ ದೂರ ಮಾಡಿದಾಗ ನಾವು ಬೇರೆಯವರ ಮಾತನ್ನು ಕೇಳ್ತೀವಿ, ಅದರಿಂದ ಆ ಸಂಬಂಧಗಳ ಮಧ್ಯೆ ಬಿರುಕುಂಟಾಗುತ್ತೆ. ಆ ದೂರ ಆದಾಗ ಹೆಚ್ಚು ನಮಗೆ ನೋವಾಗುತ್ತೆ. ಅದರಿಂದ ಅಂದ್ರೆ ಅತಿ ಹೆಚ್ಚಾದ ಬಾಂಧವ್ಯದಿಂದ ಸಹ ನಮಗೆಲ್ಲ ನೋವು. ಜೊತೆಗಿದ್ದಾದಂತಹ ಅರ್ಥವಾಗದೆ ಇರುವಂತಹ ವ್ಯಕ್ತಿ ಅವ್ರು ಯಾವಾಗ ನಮ್ಮಿಂದ ದೂರ ಆಗ್ತಾರೋ ಅವಾಗ ಅವರ ಅವಶ್ಯಕತೆ ಎಷ್ಟು ಅನ್ನೋದೊಂದು ಅರಿವು ಸಹ ನಮಗೆ ಗೊತ್ತಾಗುತ್ತೆ. ನಮಗೆಲ್ಲ ತಿಳಿದಿರುವ ಈ ವಿಷಯವೇ ಇದು ಎಲ್ಲವೇ ಸ್ನೇಹಿತರೆ. ಹಾಗೆಯೇ ಮುಂದೆ ವೇದಾದ್ರಿ ಮಹರ್ಷಿಯವರು ನಮಗೆಲ್ಲ ಕುಟುಂಬ ಸಾಮರಸ್ಯ ಎಂಬ ಪಾಠದಲ್ಲಿ ತಿಳಿಸೋರಂತೆ ಒಬ್ಬ ಹೆಣ್ಣಿನ ಕರ್ತವ್ಯ ಅತಿ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣಾದವಳು ಅವಳ ಕರ್ತವ್ಯ, ಅವಳ ಪಾಲನೆ ಪೋಷಣೆ ಇದು ಬಹಳ ಮುಖ್ಯ. ಹೆಣ್ಣು ಒಂದು ಗೃಹಿಣಿಯಾಗಿ ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಹ ಅವಳಿಗೆ ಅರಿವಿರಬೇಕು. ಹಾಗೆ ಮದುವೆಯಾದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ತನ್ನ ಗಂಡನ ಸಂಬಂಧಿಕರೊಡನೆ ಉತ್ತಮ ಬಾಂಧವ್ಯವನ್ನ ಹೊಂದಿರಬೇಕು. ಹಾಗೆ ಅತ್ತೆ ಸೊಸೆಯರು ನಡುವಿನ ಬಾಂಧವ್ಯ ಉತ್ತಮವಾಗಿದ್ದು, ಬೇರೆ ಮನೆಯಿಂದ ಬಂದಂತಹ ಸೊಸೆಯನ್ನ, ಹೆಣ್ಣು ಮಗಳನ್ನ, ತನ್ನ ತಾಯಿಯನ್ನ ಅವಳು ತನ್ನ ಅತ್ತೆಯಲ್ಲಿ ನೋಡುವಂತಿರ್ಬೇಕು. ಹಾಗೆ ಆ ಅತ್ತೆ ಕೂಡ ಬೇರೆ ಮನೆಯಿಂದ ಬಂದಂತ ಸೊಸೆಯನ್ನ ತನ್ನ ಮಗಳಾಗಿ ಕಾಣಿದಾಗ ಅವರಿಬ್ಬರ ನಡುವೆ ಬಾಂಧವ್ಯ ಉತ್ತಮವಾಗಿ ನಡೆಯಲಿಕ್ಕೆ ಚೆನ್ನಾಗಿರುತ್ತೆ, ಸಾಧ್ಯ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ಕುಟುಂಬ ಶಾಂತಿಗೆ ಅವಶ್ಯವಾದದ್ದು ಅಂದ್ರೆ ಸಹನಾ ಸ್ವಭಾವ, ಬಿಟ್ಟು ಕೊಡುವಿಕೆ, ತ್ಯಾಗ. ಇದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲಿ ಇರಬೇಕಾದದ್ದು ಅಂತ ಮಹರ್ಷಿಯವರು ನಮ್ಗೆಲ್ಲ ತಿಳಿಸ್ತಾರೆ. ಕೊನೆಯದಾಗಿ ಒಟ್ಟಾಗಿ ಹೇಳೋದಾದ್ರೆ ಒಳ್ಳೆಯ ಬಾಂಧವ್ಯ ಬೆಸೆಯಲು ಈ ಕೆಳಗಿನ ಅಂಶಗಳ ಬಹುಮುಖ್ಯ ಆಗಿರುತ್ತೆ. ಈಗ ವೇದಾದ್ರಿ ಮಹರ್ಷಿಯವರು ಕರ್ಮಯೋಗದ ಕೆಲವು ಅಂಶಗಳನ್ನ ಇಲ್ಲಿ ನೋಡೋದಾದ್ರೆ, ಹೊತ್ತು ಎತ್ತ ತಾಯಿ ಮತ್ತು ತಂದೆಯರನ್ನ ನಾವು ಆದರಿಸ್ಬೇಕು. ಸರಿದಾರಿ ತೋರಿದ ಗುರುವನ್ನ ನಾವು ಗೌರವಿಸ್ಬೇಕು. ಸರ್ಕಾರದ ನೀತಿ ನಿಯಮಗಳನ್ನ ಅನುಸರಿಸಬೇಕು. ಎಲ್ಲಾ ಮತಗಳು ಭಾವನೆಗಳನ್ನ ಆಧರಿಸಬೇಕು. ಸ್ತ್ರೀಯರನ್ನ ಗೌರವಿಸ್ಬೇಕು. ಹಾಗೆ ಕುಟುಂಬದಲ್ಲಿ ಪ್ರತಿಯೊಬ್ಬರು ತಿಳಿಯಬೇಕಾದ ವಿಷಯಗಳು ಅಂತ ಹೇಳೋದಾದ್ರೆ, ಯಾರಿಗೂ ಅಹಂಕಾರ ಅನ್ನೋದು ಇರಬಾರದು. ಒಳ್ಳೆಯ ಸಂಸ್ಕಾರ ಬೆಳೆಸ್ಕೋಬೇಕು. ತಾವು ಬೆಳೆಯೋದಲ್ಲೇ ತಮ್ಮ ಮಕ್ಕಳು, ತಮ್ಮ ಕುಟುಂಬದಲ್ಲಿ ಎಲ್ಲರೊಡನೆ ಆ ಸಂಸ್ಕಾರವನ್ನ ಬೆಳೆಸಬೇಕು. ಪತಿ ಪತ್ನಿಯರ ಸಂಬಂಧ ಸ್ನೇಹಿತರಂತಿರಬೇಕು ಅಂತ ಹೇಳ್ತಾರೆ. ದಂಪತಿಗಳ ಮಧ್ಯೆ ಯಾವಾಗಲೂ ವೈಯಕ್ತಿಕ ರಹಸ್ಯ ಅನ್ನೋದು ಯಾವುದು ಅವರಿಬ್ಬರಲ್ಲಿ ಇರಬಾರದು. ಅತ್ತೆ ಸೊಸೆಯರ ಮಧ್ಯೆ ಪ್ರೀತಿ ವಾತ್ಸಲ್ಯ ಇರಬೇಕು, ದ್ವೇಷ ಅನ್ನೋದು ಇರಬಾರದು. ಹಾಗೆ ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಂತೆ ನಾವು ಕಾಣ್ಬೇಕು. ಪ್ರೀತಿಯಿಂದ ಅವ್ರನ್ನ ನಾವು ಮಾತಾಡಿಸ್ಬೇಕು. ಒಬ್ಬರನ್ನೊಬ್ಬರ ಅರಿತು ಇತರರ ಆಲೋಚನೆಗಳನ್ನ ನಾವು ಗೌರವಿಸ್ಬೇಕು. ಹಾಗೆ ಒಬ್ಬರ ಮೇಲೆ ಇನ್ನೊಬ್ರು ದೂರ ಹೇಳೋದು ಇಂಥದನ್ನೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ವಯಸ್ಸಾದ ತಂದೆ ತಾಯರನ್ನ ಪ್ರೀತಿಯಿಂದ ಮಾತಾಡಿಸೋ ಸೌಜನ್ಯ ನಮ್ಮಲ್ಲಿ ಇರಬೇಕು. ಸೇವಾ ಮನೋಭಾವ ಅನ್ನೋ ಕುಟುಂಬದವರೆಲ್ಲರನ್ನು ಬೆಳೆಸ್ಕೊಳ್ಬೇಕು. ಎಲ್ಲ ಅಂದ್ರೆ ಒಬ್ಬರಲ್ಲೇ ಅಲ್ಲ, ಕುಟುಂಬದಲ್ಲಿ ಇರುವಂತ ಎಲ್ಲರಲ್ಲೂ ಈ ಸೇವಾ ಮನೋಭಾವ ಅನ್ನೋದು ಬೆಳಿಬೇಕು ಅಂತ ಹೇಳ್ತೇನೆ. ಸ್ನೇಹಿತರೆ, ಇದರೊಂದಿಗೆ ನನ್ನ ಈ ದಿನದ ಈ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ನನ್ನ ಈ ಚಿಂತನೆಯಲ್ಲಿ ತಪ್ಪುಗಳೇನಾದ್ರೂ ಇದ್ದಲ್ಲಿ ಕ್ಷಮೆ ಇರ್ಲಿ ಅಂತ ಕೇಳುತ್ತಾ, ನನಗೆ ಈ ದಿನ ಈ ಅವಕಾಶ ಕಲ್ಪಿಸಿಕೊಟ್ಟಂತ ಗಣಪತಿ ಸರ್ ಹಾಗೂ ವಿಜಯಾ ಮೇಡಮ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸುತ್ತಾ, ನಾನು ಈ ಚಿಂತನೆ ನಡೆಸಲು ನನಗೆ ಸಹಾಯ ಮಾಡಿದ ವೆಂಕಟರಮಣ್ ಸರ್, ನಾಗಲಕ್ಷ್ಮಿ ಮೇಡಮ್, ಕಿರಣೇಶ್ವರಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸುತ್ತಾ, ಹಾಗೆಯೇ ಈ ಝೂಮ್ ಆಪ್ ಹಾಗೂ ಯೂಟ್ಯೂಬ್ ಮೂಲಕ ಚಿಂತನೆ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತಾ, ಈ ಆತ್ಮಸಂಗಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತಾ, ಎಲ್ಲರಿಗೂ
ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಅಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಷನ್ ಫಾರ್ ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ ಮತ್ತೆ ಸಂಜೆ 2 ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಬೆಳಿಗ್ಗೆ 6ರಿಂದ 7:30, ಸಂಜೆ 7ರಿಂದ 8:30. ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರು ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗಮುಕ್ತ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಉಪಯುಕ್ತವಾಗಿರುತ್ತದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ರುದ್ರೇಶ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ರುದ್ರೇಶ್ ಅಂತ ಬೆಂಗಳೂರಿಂದ. ಹೇಳಿ ಸರ್. ಸಮೃದ್ಧಿಯೊಂದಿಗೆ ಸರ್. ಹೇಳಿ ಮೇಡಮ್. ಈಗ ನಮ್ದು ಲೆವೆಲ್ 1 ಕ್ಲಾಸ್ ಆಗಿತ್ತು ಫೌಂಡೇಶನ್. ಅದಾದ್ಮೇಲೆ ಕೋವಿಡ್ ಬಂದಿರಿಂದ ಮತ್ತೆ ಲೆವೆಲ್ 2 ಲೆವೆಲ್ 3 ಆಗ್ಲಿಲ್ಲ. ಬಟ್ ಈಗ ಅದಕ್ಕೆ ಆನ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಇಲ್ಲ ಕ್ಲಾಸಸ್ ಏನ ಮಾಡ್ತಾರ? ಸರ್ ಲೆವೆಲ್ 1 ಅಂದ್ರೆ ಯಾವ್ದು ಸರ್? ಇಂಟ್ರಾಸ್ಪೆಕ್ಷನ್ ಕೋರ್ಸ್ ಹೇಳ್ತಾ ಇದ್ದೀರಾ ನೀವು? ಇಂಟ್ರಾಸ್ಪೆಕ್ಷನ್ 1 ಆಗಿದೆ. 1 ಆಗಿದ್ಯಾ ಸರ್? ಯಾವ ಲ್ಯಾಂಗ್ವೇಜ್ ಅಲ್ಲಿ ಸರ್? ಕನ್ನಡ. ಕನ್ನಡ. ಎಲ್ಲಿ ಮಾಡ್ಕೊಂಡ್ರಿ ಸರ್? ಕನ್ನಡ. ಯಾವ ಸೆಂಟರ್ ಅಲ್ಲಿ ಮಾಡ್ಕೊಂಡ್ರಿ ಸರ್? ಮತ್ತಿಕೆರೆಯಲ್ಲಿ ಮಾಡಿದ್ರು. ಓಕೆ, ಅದು ಇವಾಗ ಮತ್ತಿಕೆರೆ ಬಂದಿತ್ತು ಅಂತ ಸೆಂಟರ್ ಕ್ಲೋಸ್ ಆಗಿತ್ತು. ಈಗ ನೆಕ್ಸ್ಟ್ ಕೋರ್ಸ್ ಗಳು ನಡೆಯುತ್ತೆ ಸರ್. ನೀವ್ ಯಾವ ಸೆಂಟರ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಹಲೋ, ಯಾವಾಗ ಆಗ್ಬೋದು ಅಂತ ಸರ್ ನಿಮ್ ನಂಬರ್ ಕೊಟ್ರೆ ನಾನು ಹೇಳ್ತೀನಿ ಸರ್ ನಿಮ್ಗೆ. ಸರಿ ಮೇಡಮ್, ನಾನು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಟೈಪ್ ಮಾಡಿ ಸರ್. ಓಕೆ ಸರಿ ಮೇಡಮ್. ಓಕೆ ಮಾಡಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇನ್ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಆಯ್ತು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ಶಾಂತಲಕ್ಷ್ಮಿ ಮೇಡಮ್ ಅವರಿಗೆ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ ಶ್ರೀಮತಿ ಶಾಂತಲಕ್ಷ್ಮಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ,
ಬಾಳ್ಗೆ ಸಮೃದ್ಧಿಯೊಂದಿಗೆ ಇನ್ನೊಬ್ರು ಹ್ಯಾಂಡ್ಸ್ ರೇಸ್ ಮಾಡಿದ್ದಾರೆ. WCSC 1958 ಅಂತ ಇದೆ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಹ್ಯಾಂಡ್ಸ್ ರೇಸ್ ಮಾಡಿರೋದು ಯಾರು? ಬಾಳ್ಗೆ ಸಮೃದ್ಧಿಯೊಂದಿಗೆ ಹಾ ಮೇಡಮ್, ಬಾಳ್ಗೆ ಸಮೃದ್ಧಿ. ಪಲ್ಲವಿ ಮೇಡಮ್. ಮತ್ತಿಕೆರೆಯಲ್ಲಿ 20ನೇ ತಾರೀಕಲ್ಲಿ ನಿಂಗೆ ಕ್ಲಾಸ್ ಶುರು ಆಗುತ್ತೆ ಮೇಡಮ್. ಓಕೆ, ಅಂದ್ರೆ ರೆಗ್ಯುಲರ್ ಕ್ಲಾಸ್ ಕೇಳ್ತಿದ್ರಲ್ಲ? ರೆಗ್ಯುಲರ್ ಕ್ಲಾಸ್ ಮೇಡಮ್? ಹೌದು ಹೌದು ಮೇಡಮ್. ಓಕೆ ಓಕೆ ಮೇಡಮ್, ಹೌದು ಹೌದು. ಸರಿ ಮೇಡಮ್, ಆಯ್ತು ಆಯ್ತು ಮೇಡಮ್. ರುದ್ರೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಈಗ ಇವತ್ತಿನ ಪರಿಸ್ಥಿತಿನಲ್ಲಿ, ಅಂದ್ರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿನಲ್ಲಿ ಹಾ ಈಗ ಸರ್. ಗಂಡ ಹೆಂಡತಿ ಸಂಬಂಧದಲ್ಲಿ ಈಗ ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಡೈವರ್ಸ್ ವರ್ಗ ಹೋಗುವಂತ ಇವತ್ತಿನ ಇದರಲ್ಲಿ, ಸೊ ನಿಮ್ಮ ಇದರಲ್ಲಿ ಇಬ್ಬರ ಹೊಣೆ, ಗಂಡು ಮತ್ತೆ ಹೆಣ್ಣು ಇಬ್ಬರದ್ದು ಹೊಣೆಗಾರಿಕೆ ಎಷ್ಟಿರ್ಬೇಕು, ಎಷ್ಟಿದೆ ಅಂತ? ಶಾಂತಲಕ್ಷ್ಮಿ ಮೇಡಮ್ ಆನ್ಸರ್ ಮಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಹೇಳೋದಾದ್ರೆ, ಅಂದ್ರೆ ಇಲ್ಲಿ ಯಾವ್ದು ಗಂಡ ಆಗ್ಲಿ ಹೆಂಡತಿ ಆಗ್ಲಿ. ಹಲೋ, ಕೇಳಿಸ್ತಿದ್ಯಾ ಸರ್? ಹಲೋ, ಹೇಳಿ ಹೇಳಿ ಮೇಡಮ್. ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು, ಇಲ್ಲಿ ಇಬ್ರಲ್ಲೂ ಒಂದು ಅರ್ಥವನ್ನ ಮಾಡ್ಕೊಂಡು ನಡೆಸೋಂತ ಸಂಸಾರವನ್ನ ನಡೆಸೋಂತ ಒಂದು ಅರಿವಿರ್ಬೇಕು ಅವ್ರಿಬ್ರಲ್ಲಿ. ಅದೇ ನನ್ಗೆ ಅತಿ ಮುಖ್ಯ ಅಂತ ಅನ್ಸುತ್ತೆ ಸರ್ ಇಲ್ಲಿ. ಆಗ ಅದರ ಪರಿಸ್ಥಿತಿಗಳು ಈ ತರ ಉದ್ಭವಿಸ ನಾವಿಬ್ರು ಯಾವಾಗ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀವಿ ಚೆನ್ನಾಗಿ, ಅವಾಗ ನಾವು ಬೇರೆ ಆಗಕ್ಕೆ ಸಂಬಂಧ ಒಂದು ಅವಕಾಶ ಇಲ್ಲ ಅಂತ ಅನ್ಕೊಳ್ತೀನಿ ಸರ್. ಬಾಳ್ಗೆ ಸಮೃದ್ಧಿಗೆ ಸರ್. ಬಾಳ್ಗೆ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿ. ರುದ್ರೇಶ್ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಸರ್, ಇದು ಮತ್ತಿಕೆರೆನಲ್ಲಿ 20ನೇ ತಾರೀಕಿಂದ ಸೆಂಟರ್ ಓಪನ್ ಆಗುತ್ತಂತೆ ಸರ್. ನೀವು ಅಲ್ಲಿ ಹೋದ್ರೆ ನಿಮ್ಗೆ ಕೋರ್ಸ್ ಯಾವಾಗಿದೆ ಅಂತ ಗೊತ್ತಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚೇಂದ್ರಿಯ ಧ್ಯಾನ, 2:30ಕ್ಕೆ ಯು ಕ್ಯಾನ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ನೇಹಿತರೆ. 4:15ಕ್ಕೆ ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ಪಂಚೇಂದ್ರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಕರ್ಮ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಗೌರಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ವಂದನೆಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ದಿನೇ ದಿನೇ ಯಶಸ್ವಿಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ
ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ. ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ. ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ. ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.